ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂದ್ಬಿಟ್ಟು ಸ್ವತಃ ಹೊಸ CM ಆಗಿರುವಂತಹ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದರೆ ಯಾವತ್ತಿಂದ ಹೋಗಿ ಅಪ್ಲೈ ಮಾಡಬೇಕು, ಗೃಹಜ್ಯೋತಿ ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು, ಗೃಹಲಕ್ಷ್ಮಿ ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಏನೆಲ್ಲ ಕ್ವಶನ್ಸ್ ಇರುತ್ತೆ ಆ ಒಂದು ಫಾರ್ಮಲ್ಲಿ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ವಿಡಿಯೋನ ಕ್ವಿಕ್ಕಾಗಿ ಶುರು ಮಾಡೋಣ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಎರಡಕ್ಕೂ ಅಂದರೆ ಎರಡು ಯೋಜನೆಗಳಿಗೂ ಕೂಡ ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಯಾಕೆ ಮತ್ತೆ ಪರಿಷ್ಕರಣೆ ಮಾಡ್ತಿದ್ದಾರೆ ಅಂದರೆ ಮೃತಪಟ್ಟಿರೋರು ಆಗಿರ್ಬೋದು ಅಥವಾ ಯಾರೆಲ್ಲ GST ಪೇಯರ್ಸ್, ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಈ ಯೋಜನೆಗಳ ಲಾಭನ ಪಡ್ಕೊಳ್ತಿದ್ದಾರೆ. ಹಾಗಾಗಿ ಅರ್ಹರಿಗೆ ಮಾತ್ರ ಈ ಯೋಜನೆಗಳ ಲಾಭ ಸೇರಬೇಕು. ಅನರ್ಹರನ್ನ ಈ ಲಿಸ್ಟಿಂದ ದೂರ ಇಡಬೇಕು, ಕ್ಯಾನ್ಸಲ್ ಮಾಡಬೇಕು ಅಂದ್ಬಿಟ್ಟು ಈ ಒಂದು ಪರಿಷ್ಕರಣೆಯನ್ನು ಶುರು ಮಾಡಿರೋದು. ಇನ್ನು ಗೃಹಜ್ಯೋತಿ ಯೋಜನೆ ಯಾಕಪ್ಪ ಮಾಡ್ತಿದ್ದಾರೆ, ಇದ್ರದ್ದೇನು ಪರಿಷ್ಕರಣೆ ಮಾಡೋದಿದೆ, ಎಲ್ಲ ಸರಿಯಾಗಿ ಇತ್ತು ಅಂತಂದರೆ ಇಲ್ಲಿ ಏನಾಗ್ತಾ ಇತ್ತು ಅಂತಂದರೆ 200 ಯೂನಿಟ್ ಏನು ಉಚಿತವಾಗಿ ಕರೆಂಟ್ನ ಕೊಡ್ತಿದ್ದಾರೆ ಗೃಹಜ್ಯೋತಿ ಯೋಜನೆ ಅಡಿ. ಇದು ಮನೆಗೆ ಮಾತ್ರ, ಅಂದರೆ ಮನೆಯಲ್ಲಿರೋರಿಗೆ ಮಾತ್ರ ಈ ಒಂದು 200 ಯೂನಿಟ್ ಫ್ರೀ ಇರೋವಂಥದ್ದು. ಬಟ್ ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂತಂದರೆ ಇದನ್ನು ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೊಳ್ತಿರ್ತಾರೆ. ಒಂದೇ ಮನೇಲಿ ಅಂಗಡಿನೂ ಇರುತ್ತೆ, ಮನೆಯೂ ಇರುತ್ತೆ. ಸೊ ಅಂಗಡಿಗೂ ಕೂಡ ಇದೇ ಕನೆಕ್ಷನಲ್ಲಿ ಯೂಸ್ ಮಾಡ್ತಿರ್ತಾರೆ, ಅಂದರೆ ಒಂದೇ ಮೀಟ್ರ್ ಬೋರ್ಡಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಈ 200 ಯೂನಿಟ್ ಕರೆಂಟ್ ಏನಿದೆ ಅದು ಕಮರ್ಷಿಯಲ್ ಯೂಸ್ಗೂ ಕೂಡ ಆಗ್ತಾ ಇದೆ. ಹಾಗೆ ಕೆಲವೊಂದು ಕಡೆ ಬಾಡಿಗೆ ಮನೆಗೆ ಬಂದಿರ್ತಾರೆ, ಅವರು ಬೇರೆ ರಾಜ್ಯದವ್ರು ಇರ್ತಾರೆ. ಅಂದರೆ ಈ ಒಂದು ಯೋಜನೆಗಳ ಲಾಭ ಪಡ್ಕೋಬೇಕಾಗಿರೋದು ಬರೀ ಕರ್ನಾಟಕದವ್ರಿಗೆ ಮಾತ್ರ, ಅಂದರೆ ಬೇರೆ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರು ಅಂತ ಕಡೆ ಬೇರೆ ಊರುಗಳಿಂದ ಬೇರೆ ರಾಜ್ಯದವರು ಬಂದು ಇಲ್ಲಿ ಇರ್ತಾರೆ. ಸೊ ಅಂಥವರು ಕೂಡ ಈ ಯೋಜನೆಗಳ ಲಾಭನ ಪಡ್ಕೊಳ್ತಿರ್ತಾರೆ. ಹಾಗೆ ಕೆಲವೊಬ್ಬರು ಮನೆ ಚೇಂಜ್ ಮಾಡ್ತಿರ್ತಾರೆ, ಕ್ಯಾನ್ಸಲ್ ಮಾಡಿರಲ್ಲ, ಹೊಸದಾಗಿ ಹೋಗಿ ಅಪ್ಲೈ ಮಾಡಿರಲ್ಲ. ಹಾಗೆ ಒಬ್ಬರೊಬ್ಬರ ಹೆಸರಲ್ಲಿ 2-3 ಮೀಟ್ರ್ ಬೋರ್ಡ್ ಇರುತ್ತೆ. ಸೊ ಈ ಥರ ಎಲ್ಲ ದುರುಪಯೋಗ ಆಗ್ತಿರೋದ್ರಿಂದ ಗೃಹಜ್ಯೋತಿ ಯೋಜನೆಯನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂದ್ಬಿಟ್ಟು ಈಗ ಎರಡೂ ಯೋಜನೆಗಳಿಗೂ ಕೂಡ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಈಗ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಲಾಭ ಸಿಗುವಂಥದ್ದು. ಇಲ್ಲಾಂದರೆ ನೀವು ಅರ್ಹರಿದ್ದರೂ ಕೂಡ ಈ ಒಂದು ಯೋಜನೆಯ ಲಾಭ ನಿಮಗೆ ಸಿಗೋದಿಲ್ಲ. ಮೊದಲನೇದಾಗಿ ಏನೆಲ್ಲ ಹೊಸ ಮಾನದಂಡಗಳನ್ನ ಇಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ ಅಂತ ಹೇಳ್ತೀನಿ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಂದರೆ ಏನೆಲ್ಲ ಹೊಸ ಚೇಂಜಸ್, ಏನೆಲ್ಲ ಹೊಸ ಮಾನದಂಡಗಳನ್ನ ತಂದಿದ್ದಾರೆ ಅಂದರೆ, ಮೊದಲನೇದಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅರ್ಜಿ ಸಲ್ಲಿಸ್ತೀರಾ, ನಿಮ್ಮ ಹತ್ರ APL ಕಾರ್ಡಾರ ಇರಲಿ, BPL ಕಾರ್ಡಾರ ಇರಲಿ ಅಥವಾ ಅಂತ್ಯೋದಯ ಕಾರ್ಡ್ ಇರಲಿ, ನಿಮ್ಮ ಕಾರ್ಡಲ್ಲಿ ಮನೆ ಯಜಮಾನಿ ಹೆಸರು ಅಂತ ನಮೂದೇ ಆಗಿರ್ಬೇಕಂದ್ರೆ ಅಲ್ಲಿ ನಿಮ್ಮ ಹೆಸರು ಇರಬೇಕು, ಮನೆ ಯಜಮಾನಿ ಅಂತ. ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ಹಾಗೆ ಒಂದು ಮನೆಯಲ್ಲಿ ಒಬ್ಬರೇ ಅರ್ಜಿ ಸಲ್ಲಿಸಬೇಕು. ಇವಾಗ ಒಂದು ಮನೇಲಿ ಅತ್ತೆ ಸೊಸೆ ಆ ಥರ ಇರ್ತಾರಲ್ಲ, ಸೊ ಅತ್ತೆ ಒಂದು ಅರ್ಜಿ ಸಲ್ಲಿಸೋದು ಅಥವಾ ಸೊಸೆ ಒಂದು ಅರ್ಜಿ ಸಲ್ಲಿಸೋದು ಆ ಥರ ಮಾಡೋಂಗಿಲ್ಲ. ಈಗ ಒಂದು ಮನೆಯಲ್ಲಿ ಒಬ್ಬರೇ ಈ ಒಂದು ಯೋಜನೆಯ ಲಾಭನ ಪಡ್ಕೋಬೋದು. ಈಗ ಅತ್ತೆ ಯಾರ ಮನೇಲಿ ಹಿರಿಯರು ಇರ್ತಾರೋ ಮಹಿಳೆಯರು, ಸೊ ಅಂಥವರು ಯಜಮಾನಿ ಅಂದ್ಬಿಟ್ಟು ರೇಷನ್ ಕಾರ್ಡಲ್ಲೂ ಕೂಡ ಅವ್ರ ಹೆಸರು ಇರಬೇಕು. ಹಾಗೆ ಅವರೊಬ್ಬರೇ ಅರ್ಜಿ ಸಲ್ಲಿಸಬೇಕು. ಅತ್ತೆ ಒಂದು ಅರ್ಜಿ, ಸೊಸೆ ಒಂದು ಅರ್ಜಿ ಆ ಥರ ಸಲ್ಲಿಕೆ ಆದರೆ ಇಬ್ಬರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಒಬ್ಬರು ಮನೆಯಿಂದ ಒಬ್ಬರೇ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಯಾರೆಲ್ಲ ಅರ್ಜಿ ಸಲ್ಲಿಸ್ತಾರೆ ಅವ್ರ ಮಹಿಳೆ ಆಗಿರ್ಬೋದು ಅಥವಾ ಅವರ ಹಸ್ಬೆಂಡ್ ಇಬ್ಬರು ಕೂಡ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಲಿ, GST ಪೇಯರ್ಸ್ ಆಗಲಿ ಆಗಿರೋಂಗಿಲ್ಲ, ಇಬ್ಬರು ಕೂಡ ಅಷ್ಟೇ. ಸೊ ಹಾಗಿದ್ದಲ್ಲಿ ಈ ಒಂದು ಮಾನದಂಡಗಳನ್ನ ಇಟ್ಕೊಂಡು ನೀವು ಆ ಹೊಸ ಅರ್ಜಿನ ಸಲ್ಲಿಸ್ಬೋದಾಗುತ್ತೆ. ಇನ್ನು ಏನೇನೆಲ್ಲ ತೊಗೊಂಡೋಗ್ಬೇಕು ಅರ್ಜಿ ಸಲ್ಲಿಸೋಕ್ಕೆ ಅಂತಂದರೆ, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ನೀವು ನಿಮ್ಮ ಆಧಾರ್ ಕಾರ್ಡ್ ಯಾರು ಅರ್ಜಿ ಸಲ್ಲಿಸ್ತೀರಾ ನೀವು ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗತ್ತೆ. ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ನ ತೊಗೊಂಡೋಗ್ಬೇಕು. ಅಂದರೆ ಯಾವ ಅಕೌಂಟಿಗೆ ಹಣ ಬರಬೇಕು ಆ ಅಕೌಂಟಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗಿರಬೇಕು. ಹಾಗೆ
ಆಧಾರ್ ಕಾರ್ಡಲ್ಲಿ ಮೊಬೈಲ್ ಏನು ನಂಬರ್ ಕೊಟ್ಟಿರ್ತೀರಾ ಅದು ಕೂಡ ತೊಗೊಂಡೋಗಿ. ಯಾಕಂದರೆ ಬಯೋಮೆಟ್ರಿಕ್ ಕೂಡ ಮಾಡೋದ್ರಿಂದ ನಿಮಗೆ ಆ ನಂಬರ್ಗೆ OTP ಬರೋಂಥದ್ದು. ಹಾಗೆ ಆ ನಂಬರ್ ಕೂಡ ಆ್ಯಕ್ಟಿವ್ ಆಗಿರಬೇಕು. ಆಧಾರ್ ಕಾರ್ಡಲ್ಲೇ ಒಂದು ನಂಬರ್ ಇರುತ್ತೆ, ನೀವೇ ಒಂದು ನಂಬರ್ ಇಟ್ಕೊಂಡಿರ್ತೀರ ಅಥವಾ ಆ ನಂಬರ್ ಯೂಸ್ ಮಾಡ್ತಿರಲ್ಲ, ಆ ಥರ ಎಲ್ಲ ಇದ್ದರೆ ನೀವು ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಅದು ಸಕ್ರಿಯವಾಗಿ ಆ್ಯಕ್ಟಿವ್ ಆಗಿರಬೇಕು. ಸೊ ಆ ನಂಬರ್ಗೆ OTP ಬರೋಂಥದ್ದು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಯಜಮಾನಿ ಅಂತ ಇರಬೇಕು. ಸೊ ನೀವು ರೇಷನ್ ಕಾರ್ಡನ್ನ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ನು ತೊಗೊಂಡೋಗಿ. ಮೊದಲನೇದಾಗಿ ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಪಾಸ್ಬುಕ್ಕು, ಹಾಗೆ ರೇಷನ್ ಕಾರ್ಡ್, ಇದಿಷ್ಟನ್ನು ತೊಗೊಂಡೋದ್ರೆ ನೀವು ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಮರು ಅರ್ಜಿಗೆ ಸಲ್ಲಿಕೆ ಎಲ್ಲಿ ಹೋಗಿ ಮಾಡಬೇಕು ಅಂದರೆ ಸೇವಾ ಸಿಂಧು ಕೇಂದ್ರಗಳಲ್ಲಿ ಹೋಗಿ ಮಾಡ್ಬೋದು. ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1, ನಾಡ ಕಚೇರಿ ಇಂಥ ಸೆಂಟರ್ಸ್ಗಳಲ್ಲಿ ಹೋಗಿ ಮರು ಅರ್ಜಿನ ಸಲ್ಲಿಸ್ಬೋದು. ಹಾಗೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಇವಾಗ ಏನು ಬಯೋಮೆಟ್ರಿಕ್ ತೊಗೊಳ್ತೀವಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ಬರಿಗೆ ಏಜ್ ಆಗಿರುತ್ತೆ, ಕೆಲವೊಬ್ಬರಿಗೆ ತಂಬು ಮಾಡಿದ್ರೆ ಬರೋದಿಲ್ಲ. ಸೊ ಅಂಥವ್ರಿಗೆ ಏನು ಮಾಡಬೇಕು, ಅಂಥವ್ರು ಈ ಒಂದು ಯೋಜನೆಗೆ ಅರ್ಹರಿರ್ತಾರಾ ಇಲ್ವಾ ಅಂತ ಕೇಳೋದಾದರೆ, ಅಕಸ್ಮಾತ್ ಏನಾದ್ರೆ ನಿಮ್ಮದು ತಂಬು ಬರಲಿಲ್ಲ ಅಂತಂದರೆ ನಿಮ್ಮದು ಕಣ್ಣಿಂದು ಸ್ಕ್ಯಾನ್ ಮಾಡ್ತಾರೆ, ಇಲ್ಲ ಫೇಸ್ ಸ್ಕ್ಯಾನ್ ಮಾಡ್ತಾರೆ. ಸೊ ಹಾಗಾಗಿ ಭಯಪಡೋ ಅಗತ್ಯ ಇರಲ್ಲ. ಅಕಸ್ಮಾತ್ ನಿಮ್ಮದು ತಂಬಿಲ್ಲ ಅಂತಂದರೆ ನೀವು ಐ ಸ್ಕ್ಯಾನ್ ಅಥವಾ ಫೇಸ್ ಸ್ಕ್ಯಾನ್ನ ಮೂಲಕ ಅರ್ಜಿನ ಸಲ್ಲಿಸ್ಕೊತಾರೆ. ಸೊ ಇವಾಗ ಅರ್ಜಿ ಸಲ್ಲಿಸಕ್ಕೆ ಹೋದಾಗ ಕೆಲವೊಂದು ಕ್ವಶನ್ಸ್ನ ಕೇಳಬಹುದು. ಸೊ ಹಾಗಾಗಿ ಪ್ರಿಪೇರ್ ಆಗಿರಿ. ಅಂದರೆ ನಿಮ್ಮ ಮನೆಯಲ್ಲಿ ಟ್ಯಾಕ್ಸ್ ಪೇಯರ್ಸ್, ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇ ಮಾಡ್ತಾರಾ, ನೀವು ಪೇ ಮಾಡ್ತೀರಾ, ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಈ ಯೋಜನೆಯ ಹಣನ ತೊಗೊಳ್ತಿದ್ದಾರೆ ಅಂತೆಲ್ಲ ಕೇಳ್ತಾರೆ. ಯಾಕಂದರೆ ಒಂದು ಮನೆಯಲ್ಲಿ 2-3 ಜನ ಅತ್ತೆ, ಸೊಸೆ, ಮಗಳು ಈ ಥರ ಇದ್ದರೆ 3 ಜನನೂ ಅರ್ಜಿ ಸಲ್ಲಿಸಿದಾರಂತೆ. ಸೊ ಹಾಗಾಗಿ ಈ ಕ್ವಶನ್ ಕೂಡ ಕೇಳ್ತಾರೆ. ಹಾಗಾಗಿ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ನೀವೇನಾದರೂ 2-3 ಜನ ಅಂತಂದರೆ ನಿಮಗೆ ಆ ಯೋಜನೆ ಹಣ ಬರೋದಿಲ್ಲ. ಸೊ ಹಾಗಾಗಿ GST ಪೇಯರ್ಸ್ ಇದ್ದೀರಾ, ಅಥವಾ ನಿಮ್ಮ ಮನೆಯಲ್ಲಿ 2-3 ಜನ ಹಣ ತೊಗೊಳ್ತಿದ್ದೀರಾ, ಅಥವಾ ನಿಮ್ಮ ಮನೇಲಿ ಯಜಮಾನಿ ಯಾರು, ಸೊ ಈ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಅದನ್ನೆಲ್ಲ ಆನ್ಸರ್ ಮಾಡಬೇಕು. ಇದು ಗೃಹಲಕ್ಷ್ಮಿ ಯೋಜನೆಯಿಂದ ಆಯಿತು. ಇನ್ನು ಗೃಹಜ್ಯೋತಿ ಯೋಜನೆ ಏನಪ್ಪ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಅದಕ್ಕೂ ಕೂಡ ಅರ್ಜಿನ ಸಲ್ಲಿಸಬೇಕು. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ವೋಟರ್ ID ಮೂಲಕ ಕೂಡ ಅದು ಕೂಡ ಕಂಪಲ್ಸರಿ ಅಂತ ಮಾಡಿದ್ದಾರೆ. ನಿಮ್ಮ ವೋಟರ್ ID ಅಂದರೆ ನಿಮ್ಮದು ಏನು ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡ್ತೀರಾ ಲಿಸ್ಟ್ ಇರುತ್ತೆ, ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ, ಅಥವಾ ನೀವೇನಾದರೂ ವೋಟ್ ಹಾಕಲ್ಲ, ಅಥವಾ ನಿಮ್ಮ ಹತ್ರ ವೋಟರ್ ID ಇಲ್ಲ ಅಂದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ ಯೋಜನೆ ಆಗಿರ್ಬೋದು, ಅದರ ಲಾಭನ ಪಡ್ಕೊಳಕ್ಕಾಗಲ್ಲ. ಇನ್ನು ಗೃಹಜ್ಯೋತಿ ಯೋಜನೆದು ಕೂಡ ಅಷ್ಟೇ, ಬರೀ ಗೃಹ ಬಳಕೆಗೆ ಮಾತ್ರ ನೀವು ಗೃಹಜ್ಯೋತಿ ಯೋಜನೆ ಕನೆಕ್ಷನ್ ತೊಗೋಬೇಕು. ನೀವೇನಾರ ಅಂಗಡಿ ಇದೆ ನಿಮ್ಮ ಮನೆಯಲ್ಲಿ ಅಂತಂದರೆ ಅದಕ್ಕೆ ಸಪ್ರೇಟ್ ಮೀಟ್ರ್ ಬೋರ್ಡ್ ಹಾಕೋಬೇಕಾಗತ್ತೆ. ಹಾಗೆ ಅಕಸ್ಮಾತ್ ನೀವು ಒಂದು ಮನೇಲಿ ಇರ್ತೀರಾ, ಅಲ್ಲಿ ಗೃಹಜ್ಯೋತಿಗೆ ಅಪ್ಲೈ ಮಾಡಿ ಅದು ತೊಗೊಳ್ತಿರ್ತೀರ. ಅಕಸ್ಮಾತ್ ನೀವೇನಾರ ಮನೆ ಚೇಂಜ್ ಮಾಡಿದ್ದೀರಾ ಅಂತಂದರೆ ಹಳೆ ಮನೆದು ಏನಿರುತ್ತೆ ನೀವು ಗೃಹಜ್ಯೋತಿ ಅಪ್ಲೈ ಮಾಡಿರ್ತೀರಲ್ಲ, ಅದನ್ನ ಡೀಲಿಂಗ್ ಮಾಡಿ ನೀವು ಮತ್ತೆ ಈಗ ಹೊಸ ಮನೆಗೆ ಬಂದಾಗ ಹೊಸ ಕನ್ಸ್ಯೂಮರ್ ID ಮೂಲಕ ನೀವು ಅಪ್ಲೈ ಮಾಡಬೇಕಾಗತ್ತೆ. ಕೆಲವೊಬ್ರದ್ದು ಏನಾಗ್ಬಿಟ್ಟಿದೆ ಅಂತಂದರೆ ಮನೆ ಚೇಂಜ್ ಮಾಡಿರ್ತಾರೆ, ಹಳೆದು ಕೂಡ ಕ್ಯಾನ್ಸಲ್ ಮಾಡಿರಲ್ಲ, ಈಗಿರೋ ಮನೆಯಲ್ಲೂ ಕೂಡ ಮುಂಚೆ ಯಾರು ಅಪ್ಲೈ ಮಾಡಿರ್ತಾರೋ ಅವ್ರದ್ದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆ ಥರ ಮಾಡೋಂಗಿಲ್ಲ. ನೀವು ಒಂದು ಸತಿ ಚೇಂಜ್ ಮಾಡಿದ್ದೀರಾ ಮನೆ ಅಂತಂದರೆ ಆ ಹಳೆ ಗೃಹಜ್ಯೋತಿ ಏನಿರುತ್ತೆ ಅದನ್ನು ನೀವು ಡೀಲಿಂಕ್ ಮಾಡಬೇಕಾಗುತ್ತೆ. ಡೀಲಿಂಕ್ ಮಾಡಿ ಹೊಸ ಮನೆಗೆ ಏನು ಬಂದಿರ್ತೀರ ಹೊಸ ಕನ್ಸ್ಯೂಮರ್ ID ಮೂಲಕ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮರು ಅರ್ಜಿ ಸಲ್ಲಿಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ, ಮುಂದಿನ ತಿಂಗಳಿಂದ ಇರ್ಬೋದು. ಈಗ ಏನು ಅರ್ಜಿ ಸಲ್ಲಿಸೋಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ, ಇದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಳಿಸಿದ್ದಾರೆ. ಇದನ್ನು DK ಶಿವಕುಮಾರ್ ಅವರು ಕೂಡ ಅಪ್ರೂವ್ ಮಾಡಬೇಕು. ಸೊ ಎಲ್ಲ ಆದಮೇಲೆ ನಿಮಗೆ ಒಂದೇ ಸತಿ ಎಲ್ಲದು ಕೂಡ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಆನ್ಲೈನ್ ಅಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ. ಯಾಕಂದರೆ ತಂಬ್ ಇಂಪ್ರೆಷನ್ ಎಲ್ಲ ಕೊಡೋದ್ರಿಂದ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ನೀವು ಸೇವಾ ಸಿಂಧು ಪೋರ್ಟಲ್ಗಳಲ್ಲೇ ಹೋಗಿ ಮಾಡಬೇಕಾಗುತ್ತೆ. ಮುಂದಿನ ತಿಂಗಳಿಂದ ಅಂತ ಹೇಳಿದ್ದಾರೆ. ಡೇಟ್ ಎಲ್ಲ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದೀವಿ ಅಂದ್ಬಿಟ್ಟು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.